ಆರಾಧ್ಯ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ, ಬ್ರಹ್ಮೈಕ್ಯರಾಗಿರುವ ಪರಮ ಪೂಜ್ಯ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಪದಕಮಲಗಳಲ್ಲಿ ಶಿರಸ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಪರಮ ಪೂಜನೀಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪದಕಮಲಗಳಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಬಂಧು ಭಗಿನಿಯರೇ, ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿರಬಹುದು, ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಕಲಾವಿದನಾಗಿ ನಿರಂತರವಾಗಿ ತೊಡಗಿಸಿಕೊಂಡಂಥ ಕಲಾವಿದರು ತಾನು ತುಂಬ ಇಷ್ಟಪಡುವಂಥ ಪಾತ್ರವನ್ನು ಮಾಡಿ ವೇದಿಕೆಯಲ್ಲಿರುವಾಗಲೇ ಅವರು ಮರಣ ಹೊಂದಿದಂಥ ವಾರ್ತೆಯನ್ನು ನಾವು ಕೇಳಿದವರು. ಒಮ್ಮೆಗೆ ನಮಗೆ ಆಘಾತವಾಗಿದ್ದರೂ ಕೂಡ ಒಬ್ಬ ಕಲಾವಿದ ಅವನು ಕಲಾವಿದನಾಗಿಯೇ ಮರಣಿಸಿದರೆ ಆ ಆತ್ಮಕ್ಕೆ ಸದ್ಗತಿ ಸಿಗ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ಕಲಾಮಾತೆಯ ಸೇವೆಯನ್ನು ಮಾಡಿದ ಅಂಥ ವ್ಯಕ್ತಿಗೆ ಸಲ್ಲುವ ಗೌರವವೂ ಅದು. ಶ್ರೀಯುತ ದಿನೇಶಮ್ಮಣ್ಣಯರು ಕೂಡ ಅವರ ಜೀವನದಲ್ಲಿ ಅವರು ಪ್ರೀತಿಸಿದ್ದು ಯಾವುದನ್ನು? ಒಂದು ಕಲೆಯನ್ನು, ಮತ್ತೊಂದು ಪರಮ ಪೂಜನೀಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರನ್ನು. ಅದಕ್ಕೆ ಯಾವ ಸಂಶಯವಿಲ್ಲ. ಎಡನೀರು ಸ್ವಾಮೀಜಿಯವರು ಹೇಳಿದರು ಅಂತಾದರೆ ಅದನ್ನು ಅವರು ಮೀರಿ ಹೋಗ್ತಾ ಇಲ್ಲ ಆಯಿತು. ಎಡನೀರು ಮಠದ ಸಂಪರ್ಕಕ್ಕಿಂತಲೂ ಕೂಡ ಹೆಚ್ಚು ಒಬ್ಬ ಕಲಾವಿದನಾಗಿ ದಿನೇಶಮ್ಮಣ್ಣಯರು ನಮ್ಮ ಕುಂಟಾರು ಮೇಳ ಇರುವಂಥ ಸಂದರ್ಭದಲ್ಲಿ ಭಾಗವತರಾಗಿದ್ದರು. ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳಿಗೋಸ್ಕರವಾಗಿ ನಮ್ಮ ಮೇಳದ ಭಾಗವತರು ಮತ್ತು ನಾನು ಬಂದು ಸ್ವಾಮೀಜಿಯವರ ಹತ್ರ ಮಾತನಾಡಿದ್ದೆ. ಆಗ ಆ ಸ್ವಾಮೀಜಿಯವರು ಕೆಲವೊಂದು ವಿಚಾರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಎರಡು ಮಾತಾಡ್ತಾ ಇಲ್ಲ ಆಯಿತು ಅಂತಾದರೆ ಅವರ ಬಗ್ಗೆ ತುಂಬ ಪೂಜನೀಯವಾಗಿರುವಂಥ ಭಾವನೆ ಮಾತ್ರ ಅಲ್ಲ, ತುಂಬ ಪ್ರೀತಿ ಇತ್ತು ಸ್ವಾಮೀಜಿಯವರಿಗೂ ಕೂಡ. ಹಾಗೆ ಅದೇ ಪರಂಪರೆ ಹಿರಿಯ ಸ್ವಾಮೀಜಿಯವರು ಬ್ರಹ್ಮೈಕ್ಯರಾದ ನಂತರವೂ ಕೂಡ ಈ ಮಠದಲ್ಲಿ ಮುಂದುವರೆದಿತ್ತು. ನಾನು ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಶ್ರೀಯುತ ದಿನೇಶಮ್ಮಣ್ಣಯರು ಅವರು ಕಲಾಕ್ಷೇತ್ರದಿಂದ ವಿರಮಿಸಿ ಸತ್ತದ್ದಲ್ಲ, ಅವರು ಕಲಾವಿದನಾಗಿಯೇ ಸತ್ತರು. ಅವರು ಕಲಾವಿದನಾಗಿರುವಾಗಲೇ ಅವರ ಆ ನಶ್ವರವಾಗಿರುವಂಥ ದೇಹವನ್ನು ಆತ್ಮ ವಿರಹಿಸಿದ ಕಾರಣ ಅವರಿಗೆ ಸಲ್ಲಬೇಕಾದಂಥ ಗೌರವ ಮಾತ್ರ ಅಲ್ಲ, ಆತ್ಮಕ್ಕೆ ಸದ್ಗತಿ ಸಿಗ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಾವು ಜೀವನದಲ್ಲಿ ಒಬ್ಬ ಒಂದು ವೃತ್ತಿಯನ್ನು ಆಶ್ರಯಿಸಿಕೊಂಡಿದ್ದರೆ ಆ ವೃತ್ತಿಗಿಂತ ಅತೀತವಾಗಿರುವಂಥ ಹಲವು ವಿಚಾರಗಳಲ್ಲಿ ತೊಡಗಿರುವವರನ್ನು ಕಾಣ್ತೇವೆ ಲೋಕದಲ್ಲಿ. ಆದರೆ ಶ್ರೀಯುತ ದಿನೇಶಮ್ಮಣ್ಣಯರು ಒಬ್ಬ ಯಕ್ಷಗಾನ ಕಲೆಯ ಹಿರಿಯ ಭಾಗವತರಾಗಿ ಅವರು ತೊಡಗಿಸಿಕೊಂಡದ್ದು ಬಿಟ್ಟರೆ ಬೇರೆ ಯಾವ ವಿಚಾರವೂ ಕೂಡ ಅವರಿಗೆ ಗೊತ್ತಿಲ್ಲ, ಅವರಿಗೆ ಅನುಭವವಿಲ್ಲ, ಅವರದರಲ್ಲಿ ಅವರು ತಲೆಯನ್ನು ಕೂಡ ಹಾಕ್ತಾ ಇಲ್ಲ ಆಯಿತು. ಮೊತ್ತದಲ್ಲಿ ಆ ಕಲೆಯನ್ನು ಪ್ರೀತಿಸುವುದು ಮಾತ್ರ. ಅದರಿಂದಲೇ ಹೆಚ್ಚಿನಂಶ ನಮ್ಮ ಚಾತುರ್ಮಾಸ್ಯದ ಸಮಯದಲ್ಲಿ ನಾನು ಅವತ್ತು ಇಲ್ಲಿ ಭಾಗವಹಿಸಿಲ್ಲ ಆಯಿತು, ಆದರೂ ಕೂಡ ಆನ್ಲೈನ್ನಲ್ಲಿ ನಾವು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಮನೆ ಸದಸ್ಯರೆಲ್ಲರೂ ಕೂತಿದ್ದರು. ಆಗಲೂ ಕೂಡ ಹೇಳಿದ್ದು, ಅಮ್ಮಣ್ಣಯರು ವೇದಿಕೆಯಲ್ಲಿ ಕೂತರೆ ಯಾವತ್ತೂ ಕೂಡ ಅಮ್ಮಣ್ಣಯರೇ ಅಂದರೆ. ಯಾಕೆ? ಅವರಿಗೆ ವಯಸ್ಸು, ಅವರಿಗೆ ಅದು ಯಾವುದು ಕೂಡ ಬಾಧಕ ಅಲ್ಲ. ಅವರು ಆ ವೇದಿಕೆಯಲ್ಲಿ ಕುಳಿತ ಕೂಡಲೇ ಅವರ ಏನು ರಸರಾಗ ಚಕ್ರವರ್ತಿ ಎಂಬ ಒಂದು ಹೆಸರಿದೆಯೋ ಅದು ಪರಿಪೂರ್ಣವಾಗಿ ಪ್ರವಹಿಸಿ ಬರ್ತದೆ. ಆ ರೀತಿಯಲ್ಲಿ ಅವರು ಆ ವೇದಿಕೆಯನ್ನು ಮತ್ತು ಆ ಯಾರನ್ನ ಪ್ರೇಕ್ಷಕರನ್ನು ಅವ್ರನ್ನ ಆಕರ್ಷಿಸ್ತಾ ಇದ್ದರು, ಆ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುತ್ತಾ ಇದ್ದರು. ನಮಗೆಲ್ಲರಿಗೂ ಕೂಡ ಆಸೆ ಇದೆ. ಯಾಕೆಂದರೆ ಭಗವಂತ ಆಯುಷ್ಯ ಕೊಟ್ಟರೆ ನಮ್ಮ ಎದುರು ಎಷ್ಟೋ ವರ್ಷ ಬದುಕಿದವರಿದ್ದಾರೆ. ಒಂದು ವೇಳೆ ದಿನೇಶಮ್ಮಣ್ಣಯರಿಗೆ ಆ ರೀತಿ ಅವರು ನಮ್ಮನ್ನು ಅಗಲುವಂಥ ಪ್ರಾಯವಲ್ಲ. ಶ್ರೀಯುತ ಮನೋಹರ್ ಮಾತನಾಡುವಾಗ ಹೇಳಿದರು, ನನಗಿಂತ ಒಂದು ವಯಸ್ಸಿಗೆ ಚಿಕ್ಕವರು. ಮನೋಹರ್ಗಿಂತ ಒಂದು ವಯಸ್ಸಿಗೆ ಚಿಕ್ಕವರು ಅಂದರೆ ಸುಮಾರು 66 ವರ್ಷ ಪ್ರಾಯ ಮಾತ್ರ ಆಯಿತು ಅಷ್ಟೇ ಅವರಿಗೆ.
66 ವರ್ಷ ಸಾಯುವ ಪ್ರಾಯ ಏನಲ್ಲ. ಆದರೂ ಕೂಡ 66 ವರ್ಷ ಸಾಯುವ ಪ್ರಾಯ ಅಲ್ಲದಿದ್ದರೂ ಕೂಡ ಅವರಿಗೆ ಅನಾರೋಗ್ಯ ಬಾಧಿಸಿತ್ತು. ಅವರು ತನಗೆ ಇನ್ನು ಹಾಡಲಿಕ್ಕೆ ಆಗುವುದಿಲ್ಲ ಅಲ್ವಾ ಅಂತ ಹೇಳುವಂಥ ನೋವಿನೊಂದಿಗೆ ಬದುಕುವುದಕ್ಕಿಂತ ಅವರೊಬ್ಬ ಭಾಗವತರಾಗಿ ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಮರಣ ಹೊಂದಿದ ಕಾರಣ ಅದು ಸಮಾಜಕ್ಕೂ ಕೂಡ ತೃಪ್ತಿ ತರುವಂಥದ್ದು. ಒಂದು ವೇಳೆ ದಿನೇಶ ಮಣ್ಣಯ್ಯರಿಗೆ ಪರ್ಯಾಯವಾಗಿರುವಂಥ ಒಂದು ಹೆಸರನ್ನು ಸೂಚಿಸುವ ಪ್ರಯತ್ನವನ್ನು ಮಾಡಿದರೆ ಅದು ಯಾರಿಂದಲೂ ಕೂಡ ಆಗುವುದಿಲ್ಲ. ದಿನೇಶ ಮಣ್ಣಯ್ಯರು ಇನ್ನು ಯಾವ ಕಾಲದಲ್ಲಿ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ದಿನೇಶ ಮಣ್ಣಯ್ಯರ ಹೆಸರು ದಿನೇಶ ಮಣ್ಣಯ್ಯರಿಗೆ ಇರ್ತದೆ. ಯಾಕೆಂದರೆ ದಿನೇಶ ಮಣ್ಣಯ್ಯರನ್ನು ಪರ್ಯಾಯವಾಗಿ ಹೋಲಿಸಲಿಕ್ಕೆ ಯಾವುದೇ ಒಂದು ಹೆಸರು ನಮಗೆ ಇಲ್ಲಿವರೆಗೆ ಸಿಗಲೂ ಇಲ್ಲ, ಇನ್ನು ಮುಂದೆಯೂ ಸಿಗುವುದಿಲ್ಲ. ಯಾಕೆಂದರೆ ಅವರು ಅಷ್ಟು ಕೂಡ ಸಮರ್ಪಣೆಯೊಂದಿಗೆ ತೊಡಗಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಕಲಾವಿದ. ನನಗೆ ಗೊತ್ತಿದೆ, ಯಾವುದೋ ಒಂದು ವಿಷಗಳಿಗೆಯಲ್ಲಿಯೋ ಅಥವಾ ಅಮೃತಗಳಿಗೆ ಅಂತ ಗೊತ್ತಿಲ್ಲ, ಕುಂಟಾರು ಕ್ಷೇತ್ರದಲ್ಲಿ ಒಂದು ಮೇಳ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದ ನಂತರ ಆ ಮೇಳವನ್ನು ಮುನ್ನಡೆಸಬೇಕಾದವರಿಗೆ ಮುನ್ನಡೆಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ನಮಗೆ ದೇವರ ಹೆಸರಲ್ಲಿ ಪ್ರಾರಂಭವಾದಂಥ ಮೇಳವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿ. ಆ ಸಂದರ್ಭದಲ್ಲಿ ಪೂಜ್ಯ ಗುರುಗಳಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಒಂದು ದಿವಸ ತಮಾಷೆಯಾಗಿ ಅವರು ಹೇಳಿದರು, ನೀನು ದಿನೇಶ ಮಣ್ಣಯ್ಯರನ್ನೆಲ್ಲ ಸೇರಿಸು, ಹಾಗಿದ್ರೆ ಆ ಮೇಳ ಒಳ್ಳೆ ರೀತಿಯಲ್ಲಿ ನಡೆದಿತ್ತು ಅಂತ. ಒಂದು ವೇಳೆ ಅವರ ಮಾತು ಪ್ರೇರಣೆ ಆಯಿತು. ನಂತರ ನಾವು ಕೂತು ಮಾತುಕತೆ ಮಾಡಿ ನಾವು ಮೇಳವನ್ನು ವಿಪುಲೀಕರಿಸಿ ಒಂದು ವೇಳೆ ಆ ಕುಂಟಾರು ಮೇಳದ ಹೆಸರು ಇಡೀ ಸಮಾಜದಲ್ಲಿ ಪೂರ್ಣವಾಗಿ ಅರಳಲಿಕ್ಕೆ ಕಾರಣವಾದಂಥ ಶ್ರೇಷ್ಠ ಕಲಾವಿದರ ಪಡೆ ಹೊಂದಿತ್ತು. ಅದರಲ್ಲಿ ಒಬ್ಬರು ನಮ್ಮ ನಗಲಿದ್ದಾರೆ, ಒಬ್ಬರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಶ್ರೀಯುತ ದಿನೇಶ ಮಣ್ಣಯ್ಯರು ಮತ್ತು ಪದ್ಯಾಣ ಶಂಕರನಾರಾಯಣ ಭಟ್. ಆ ಹಿರಿಯ ಕಲಾವಿದರು ಆ ಸಂಸ್ಥೆಗೆ ನೇತೃತ್ವವನ್ನು ವಹಿಸಿ ಆ ಮೇಳ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಿದರು. ನಂತರ ದಿನಗಳಲ್ಲಿ ಎಡನೀರು ಮೇಳ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ಕುಳಿತು ನಂತರ ದಿನೇಶ ಮಣ್ಣಯ್ಯರು ಎಡನೀರು ಮೇಳದಲ್ಲಿ ತೊಡಗಿಸಿಕೊಂಡರು. ನಮ್ಮ ಮೇಳವು ಕೂಡ ಮತ್ತೊಂದು 2-3 ವರ್ಷ ಬೇರೆಯವರ ವ್ಯವಸ್ಥೆಯಲ್ಲಿ ಅದು ಮುನ್ನಡೆಯುವಂಥ ವ್ಯವಸ್ಥೆ ನಿರ್ಮಾಣ ಆಯಿತು. ಆದರೆ ಅವರು ಎಡನೀರು ಮಠದ ಸಂಪರ್ಕದಲ್ಲಿರುವಾಗ, ನಮ್ಮ ಮೇಳದ ಭಾಗವತರಾಗಿರುವಾಗ, ಅದರ ನಂತರವೂ ಕೂಡ ದಿನೇಶ ಮಣ್ಣಯ್ಯರು ಒಂದು ವೇಳೆ ನನ್ನನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಿದ್ದರೆ ಅವರು ವ್ಯವಹರಿಸ್ತಾ ಇದ್ದದ್ದು ಒಂದೇ ರೀತಿ. ಹಿಂದೆಯೂ ಕೂಡ ಇದ್ದಂಥ ಪ್ರೀತಿ ಅವರು ಮೇಳದ ಭಾಗವತರಾಗಿರುವಾಗಲೂ ಕೂಡ ಇತ್ತು. ಅದೇ ಪ್ರೀತಿ ಅವರು ಅದರ ನಂತರ ದಿನಗಳಲ್ಲಿ ಕೂಡ ಇತ್ತು. ಯಾಕೆಂದರೆ ಜೀವನದಲ್ಲಿ ಒಬ್ಬ ಸ್ಥಿತಪ್ರಜ್ಞನಾಗಿ ಯಾವತ್ತೂ ಕೂಡ ತನ್ನ ಕಾರ್ಯ ಸಾಧನೆಗೋಸ್ಕರವಾಗಿ ಮತ್ತೊಬ್ಬರನ್ನು ಪ್ರೀತಿಸದೆ ಒಬ್ಬರಲ್ಲಿ ಇರಿಸಿರುವಂಥ ಪ್ರೀತಿ ಸದಾಕಾಲ ಒಂದೇ ರೀತಿ ಇರಿಸಿದಂಥ ವ್ಯಕ್ತಿ ಆಗಿರುವ ಕಾರಣ ಅವರು ಆ ಭಾಗವತರಾಗಿಯೂ ಕೂಡ ತಾನು ಮಾಡ್ತಾ ಇರುವಂಥ ವೃತ್ತಿ ಎಂಬ ಭಾವನೆಗಿಂತ ಹೆಚ್ಚಾಗಿ ಆ ಕಲಾಮಾತೆಯನ್ನು ಪ್ರೀತಿಸಿದರು, ಕಲಾಮಾತೆಯನ್ನು ಪೂಜಿಸಿದರು. ಆಗಿದ್ದ ಕಾರಣವೇ ಇವತ್ತು ಅವರು ನಮ್ಮನ್ನು ಅಗಲುವಂಥ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲರಿಗೂ ಕೂಡ ಆದಂಥ ನೋವು ಯಾವುದೆಂದರೆ, ಒಂದು ಸುಶ್ರಾವ್ಯವಾಗಿ ಹಾಡುವಂಥ ಒಬ್ಬ ರಸರಾಗ ಚಕ್ರವರ್ತಿ ನಮ್ಮಿಂದ ಮರೆಯಾದರು ಎಂಬ ನೋವಿಗೆ ಎಲ್ಲರೂ ಕೂಡ ಒಳಗಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಗಲೇ ರಾಜೇಂದ್ರ ಕಲ್ರಾಯರು ಹೇಳ್ತಾರೆ ಹೇಗೆ ಅಂತ ಹೇಳಿದರೆ, ಬದುಕುವುದು ನಾವು ಬದುಕುತ್ತೇವೆ, ಆದರೆ ಸಾವು ಯಾವಾಗ ಅಂತ ನಮಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಭಗವಂತ ನಿಶ್ಚಯಿಸಿರುವಂಥ ಒಂದು ದಿನ ಇದೆ, ಆ ದಿವಸ ಸಾಯಲೇಬೇಕು. ಆದರೆ ಸತ್ತ ನಂತರವೂ ಕೂಡ ಅವರ ದೇಹ ಮಾತ್ರ ಸತ್ತಿದೆ, ಅವರ ಆತ್ಮ ನಮ್ಮ ಜೊತೆಯಲ್ಲಿದೆ ಎಂದರೆ ಆ ಸತ್ತ ನಂತರವೂ ಕೂಡ ಎಲ್ಲರೂ ಕೂಡ ಪ್ರೀತಿಯ ಧಾರೆ ಎರಿಬೇಕು ಅಂತಾದರೆ ಅವರು ಅವರ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆ ಅದು ಯಾವತ್ತೂ ಕೂಡ ದೊಡ್ಡದಾಗಿರಬೇಕು. ಆ ದೊಡ್ಡ ಸಾಧನೆ ಮಾಡಿರೋರಿಗೆ ಮಾತ್ರ ಇರ್ತದೆ. ಹಲವು ವೈದ್ಯರಿದ್ದಾರೆ, ಹಲವು ಸಾಹಿತಿಗಳಿದ್ದಾರೆ, ಆದರೆ ಇವತ್ತಿಗೂ ಕೂಡ ಡಾಕ್ಟರ್ ರಮಾನಂದ ಬನಾರಿಯವರು ಎಲ್ಲರ ಪ್ರೀತಿಗೆ ಪಾತ್ರರಾದ, ಅವರ ಬಗ್ಗೆ ಪೂಜನೀಯವಾಗಿರುವಂಥ ಭಾವನೆ ಯಾಕೆಂದರೆ ಅವರು ಎರಡನ್ನೂ ಕೂಡ ಒಂದೇ ರೀತಿ ಪ್ರೀತಿಸಿಕೊಂಡು ಅದಕ್ಕೆ ಪ್ರಾಮಾಣಿಕವಾಗಿರುವಂಥ ನ್ಯಾಯವನ್ನು ಸಲ್ಲಿಸ್ತಾ ಇರೋ ಕಾರಣ ಅವರ ಬಗ್ಗೆ ಪೂಜನೀಯವಾಗಿರುವಂಥ ಭಾವನೆ ಇದೆ. ಅದೇ ರೀತಿ ತನ್ನ ಜೀವನದಲ್ಲಿ ತನ್ನ ವೃತ್ತಿಯಿಂದ ಗ್ರಹಿಸದೆ ಆ ಕಲಾಮಾತೆಯ ಸನ್ನಿಧಿಗೆ ನ್ಯಾಯವನ್ನು ಒದಗಿಸಿರುವಂಥ, ಪರಿಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡಿರುವಂಥ ಶ್ರೀಯುತ ದಿನೇಶ ಮಣ್ಣಯ್ಯರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಆದರೂ ಕೂಡ ಅವರ ಆತ್ಮಕ್ಕೆ ಆ ಭಗವಂತ ಸದ್ಗತಿಯನ್ನು ಅನುಗ್ರಹಿಸುವುದರ ಜೊತೆಯಲ್ಲಿ ಅವರ ಕುಟುಂಬ ಸದಸ್ಯರಿಗೂ, ಅವರ ಕುಟುಂಬ ಸದಸ್ಯರು ನಾವೆಲ್ಲರೂ ಕೂಡ ಕುಟುಂಬ ಸದಸ್ಯರೇ, ನಮಗೆಲ್ಲರಿಗೂ ಕೂಡ ಆ ನೋವನ್ನು ಸಹಿಸಲಿಕ್ಕಿರುವಂಥ ಶಕ್ತಿಯನ್ನು ಆ ದೇವರು ಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಪೂಜ್ಯ ಗುರುಗಳು ಎಡನೀರು ಮಠದ ಒಬ್ಬ ಆಪ್ತ ಶಿಷ್ಯನಾಗಿ ನಿರಂತರವಾಗಿ
ತನ್ನ ಆಯುಷ್ಯದಲ್ಲಿ ಹೆಚ್ಚಿನ ಸಮಯವನ್ನು ಕೂಡ ಎಳನೀರು ಮಠದಲ್ಲಿ ಕಳೆದಿರುವಂಥ ವ್ಯಕ್ತಿ ಅಂತ ಆ ವ್ಯಕ್ತಿಗೆ ನುಡಿ ನಮನ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರ ವೃತ್ತಿಯಲ್ಲಿ ಅವರ ವೃತ್ತಿ ಕ್ಷೇತ್ರದಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾರೆಲ್ಲ ಜೊತೆ ಅವರಿಗೆ ಸಂಬಂಧ ಇತ್ತೋ, ಯಾವುದೆಲ್ಲ ಮೇಳದಲ್ಲಿ ಅವರು ತೊಡಗಿಸಿಕೊಂಡಿದ್ದರೋ ಆ ಮೇಳವನ್ನು ಮುನ್ನಡೆಸಿರೋರನ್ನೆಲ್ಲರನ್ನು ಕೂಡ ಸೇರಿಸಿಕೊಂಡು ಈ ನುಡಿನಮನ ಕಾರ್ಯಕ್ರಮವನ್ನು ಸಲ್ಲಿಸಿರುವಂಥದ್ದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿದೆ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತಿಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ.